ಐಡಬ್ಲ್ಯೂಸಿ ಮತ್ತು ಫ್ಲಶ್ ಟ್ಯಾಂಕ್ ಇನ್ಸ್ಟಾಲೇಷನ್ ಆಫ್ ಐಡಬ್ಲ್ಯೂಸಿ ಆ್ಯಂಡ್ ಫ್ಲಶ್ ಟ್ಯಾಂಕ್. ಐಡಬ್ಲ್ಯೂಸಿ ಎಂದರೆ ಇಂಡಿಯನ್ ವಾಟರ್ ಕ್ಲೋಸೆಟ್. ಇದನ್ನು ಸಾಮಾನ್ಯವಾಗಿ ಶೌಚಾಲಯ ಎಂದು ಕರೆಯಲಾಗುತ್ತದೆ. ಇದು ಮಾನವನ ತ್ಯಾಜ್ಯವನ್ನು ವಿಲೇವಾರಿ ಮಾಡಲು ಡಿಸೈನ್ ಮಾಡಲಾದ ಬಾತ್ರೂಮ್ ಫಿಕ್ಚರ್ ಆಗಿದೆ. ಈ ರೀತಿಯ ಶೌಚಾಲಯವನ್ನು ಭಾರತದಲ್ಲಿ ವಿಶೇಷವಾಗಿ ಗ್ರಾಮೀಣ ಮತ್ತು ಅರೆನಗರ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಇಂದು ನಾವು ಐಡಬ್ಲ್ಯೂಸಿ ಮತ್ತು ಫ್ಲಶ್ ಟ್ಯಾಂಕ್ ಅನ್ನು ಹೇಗೆ ಇನ್ಸ್ಟಾಲೇಷನ್ ಮಾಡುವುದು ಎಂದು ಕಲಿಯುತ್ತೇವೆ. ಇದಕ್ಕೆ ಬೇಕಾಗುವ ಟೂಲ್ಸ್ ಮತ್ತು ಸಾಮಗ್ರಿಗಳು: ಇಂಡಿಯನ್ ಶೌಚಾಲಯ, ಪ್ರೀಟ್ಯಾಪ್, ಬ್ರಿಕ್, ಸಿಮೆಂಟ್, ಸ್ಯಾಂಡ್, ನೀರು, ಟ್ರೋವೆಲ್, ಮಾರ್ಟರ್ ಪೆನ್, ಹ್ಯಾಮರ್, ಉಳಿ, ಸ್ಕ್ರೂ ಡ್ರೈವರ್, ಟ್ರೈ ಸ್ಕ್ವೇರ್, ಅಳತೆ ಟೇಪ್ ಮತ್ತು ಪ್ಲಂಬ್ ಲೈನ್. ಈ ಪ್ರಕ್ರಿಯೆ ಮಾಡುವಾಗ ನಾವು ಯಾವ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ನೋಡೋಣ. ಕೆಲಸ ಮಾಡುವಾಗ ಸುರಕ್ಷತಾ ಬೂಟುಗಳು, ಸುರಕ್ಷತಾ ಕೈಗವಸುಗಳು ಮತ್ತು ಸುರಕ್ಷತಾ ಏಪ್ರನ್ ಬಳಸುವುದು ಮುಖ್ಯ. ಹ್ಯಾಮರ್ ಡ್ರಿಲ್ ಯಂತ್ರವನ್ನು ಬಳಸುವಾಗ ಅದನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ, ಏಕೆಂದರೆ ಅದು ಕಂಪನ ಉಂಟುಮಾಡುತ್ತದೆ. ಐಡಬ್ಲ್ಯೂಸಿ ಎತ್ತುವಾಗ ಜಾಗರೂಕರಾಗಿರಿ, ಏಕೆಂದರೆ ಅದು ಸಣ್ಣ ಹೊಡೆತಕ್ಕೂ ಒಡೆಯಬಹುದು. ಬನ್ನಿ ಐಡಬ್ಲ್ಯೂಸಿ ಮತ್ತು ಫ್ಲಶ್ ಟ್ಯಾಂಕ್ ಇನ್ಸ್ಟಾಲೇಷನ್ ಪ್ರಕ್ರಿಯೆಯನ್ನು ತಿಳಿದುಕೊಳ್ಳೋಣ. ಐಡಬ್ಲ್ಯೂಸಿ ಅನ್ನು ಇನ್ಸ್ಟಾಲ್ ಮಾಡುವ ಪ್ರಕ್ರಿಯೆ ಇಲ್ಲಿದೆ. ಮೊದಲು ಐಡಬ್ಲ್ಯೂಸಿಗಾಗಿ 900 mm by 900 mm ಜಾಗವನ್ನು ಗುರುತಿಸಿ. ಈಗ ಮಾರ್ಕ್ ಮಾಡಲಾದ ಬಾಕ್ಸ್ನ ಮಧ್ಯದ ಬಿಂದುವನ್ನು ಬಳಸಿ ಗೋಡೆಯ ಮೇಲೆ ಮಾರ್ಕ್ ಮಾಡಿ. ಇದು ಐಡಬ್ಲ್ಯೂಸಿ ನೇರವಾಗಿ ಮತ್ತು ಲಂಬವಾದ ಸ್ಥಾನದಲ್ಲಿ ಫಿಟ್ಟಿಂಗ್ ಮಾಡುವುದನ್ನು ಖಚಿತಪಡಿಸುತ್ತದೆ. ಈಗ 110 mm ಪೈಪ್ ಸಹಾಯದಿಂದ ಪಿ ಟ್ರ್ಯಾಪ್ನ ಔಟ್ಲೆಟ್ ಸ್ಥಾನವನ್ನು ಮಾರ್ಕ್ ಮಾಡಿ. ಈಗ ಹ್ಯಾಮರ್ ಡ್ರಿಲ್ ಮಷೀನ್ ಸಹಾಯದಿಂದ ಔಟ್ಲೆಟ್ಗಾಗಿ ಡ್ರಿಲ್ ಮಾಡಿ. ಇದರಿಂದ ಪೈಪ್ ಗೋಡೆಯಿಂದ ಹೊರಬರಲು ಜಾಗವನ್ನು ರಚಿಸಬಹುದು. ಡ್ರಿಲ್ಲಿಂಗ್ ಪೂರ್ಣಗೊಂಡ ನಂತರ ಹ್ಯಾಮರ್ ಮತ್ತು ಉಳಿ ಸಹಾಯದಿಂದ ಹೆಚ್ಚುವರಿ ವಸ್ತುಗಳನ್ನು ತೆಗೆದುಹಾಕಿ. ಈಗ ಮಾಡಿದ ರಂಧ್ರಕ್ಕೆ ಪೈಪನ್ನು ಸೇರಿಸುವ ಮೂಲಕ ಪರಿಶೀಲಿಸಿ ಮತ್ತು ರಂಧ್ರದಿಂದ ಹೊರಬರುವ ಹೆಚ್ಚುವರಿ ವಸ್ತುವನ್ನು ಸ್ವಚ್ಛಗೊಳಿಸಿ. ಪಿ ಟ್ರ್ಯಾಪ್ ಅನ್ನು ಗೋಡೆಯಿಂದ 300 mm ದೂರದಲ್ಲಿ ಸೆಟ್ ಮಾಡಿ. ನಂತರ ಸ್ಪಿರಿಟ್ ಲೆವೆಲ್ ಸಹಾಯದಿಂದ ಪಿ ಟ್ರ್ಯಾಪ್ನ ಲೆವೆಲ್ ಅನ್ನು ಸೆಟ್ ಮಾಡಿ. ಮೋರ್ಟಾರ್ ಅಂದರೆ ಗಾರೆ ಬಳಸಿ ಟ್ರ್ಯಾಪ್ ಮತ್ತು ಪೈಪ್ ಅನ್ನು ಸೆಟ್ ಮಾಡಿ. ಲೀಕೇಜ್ ತಡೆಗಟ್ಟಲು ಟ್ರ್ಯಾಪ್ ಮತ್ತು ಪೈಪ್ ನಡುವಿನ ಅಂತರದಲ್ಲಿ ವೈಟ್ ಸಿಮೆಂಟ್ ಪೇಸ್ಟ್ನಿಂದ ತುಂಬಿಸಿ. ಈಗ ಒಬ್ಬ ಹೆಲ್ಪರ್ ಸಹಾಯದಿಂದ ಐಡಬ್ಲ್ಯೂಸಿಯನ್ನು ಟ್ರ್ಯಾಪ್ ಮೇಲೆ ಸರಿಯಾಗಿ ಕೂರಿಸಿ. ಐಡಬ್ಲ್ಯೂಸಿಗೆ ಬೆಂಬಲ ನೀಡಲು ಅದರ ಕೆಳಗೆ ಇಟ್ಟಿಗೆಗಳನ್ನು ಇರಿಸಿ. ಮುಂದೆ ಸ್ಪಿರಿಟ್ ಲೆವೆಲ್ ಬಳಸಿ ಐಡಬ್ಲ್ಯೂಸಿಯ ಲೆವೆಲ್ ಅನ್ನು ಚೆಕ್ ಮಾಡಿ ಮತ್ತು ಅದನ್ನು ಪ್ಯಾಕ್ ಮಾಡಲು ಹೊರಭಾಗದ ಸುತ್ತಲೂ ಇಟ್ಟಿಗೆ ಗೋಡೆಯನ್ನು ನಿರ್ಮಿಸಿ. ಇಟ್ಟಿಗೆಗಳನ್ನು ಜೋಡಿಸುವಾಗ ಪ್ಲಂಬ್ ಲೈನ್ ಬಳಸಿ ಇಟ್ಟಿಗೆಯ ಲಂಬ ಸ್ಥಾನವನ್ನು ಪರಿಶೀಲಿಸುತ್ತಿರಿ. ಈಗ ಲೈನ್ ಸ್ಟ್ರಿಂಗ್ ಸಹಾಯದಿಂದ ಇಟ್ಟಿಗೆಯ ಲೈನಿಂಗ್ ಚೆಕ್ ಮಾಡಿ. ನಂತರ ಪಿ ಟ್ರ್ಯಾಪ್ ಅನ್ನು ಭದ್ರವಾಗಿ ಜೋಡಿಸಲು ಮೋರ್ಟಾರ್ ಬಳಸಿ. ಈ ರೀತಿಯಾಗಿ ಐಡಬ್ಲ್ಯೂಸಿ ಸುತ್ತ 3 ಬದಿಗಳಲ್ಲಿ ಇಟ್ಟಿಗೆ ಗೋಡೆಯನ್ನು ನಿರ್ಮಿಸುವ ಮೂಲಕ ಐಡಬ್ಲ್ಯೂಸಿಯನ್ನು ಅಳವಡಿಸಲಾಗುತ್ತದೆ. ಟ್ರೈ ಸ್ಕ್ವೇರ್ ಸಹಾಯದಿಂದ ಗೋಡೆಯ 2 ಮೂಲೆಗಳನ್ನು ಪರಿಶೀಲಿಸಿ. ಈಗ ಫ್ಲಶ್ ಟ್ಯಾಂಕ್ ಇನ್ಸ್ಟಾಲೇಷನ್ ಪ್ರಕ್ರಿಯೆಯನ್ನು ನೋಡೋಣ. ಮೊದಲು ಐಡಬ್ಲ್ಯೂಸಿಯ ಸೆಂಟರ್ನಿಂದ 700 mm ಎತ್ತರದಲ್ಲಿ ಮಾರ್ಕಿಂಗ್ ಮಾಡಿ. ಫ್ಲಶ್ ಟ್ಯಾಂಕ್ ಅನ್ನು ಸುತ್ತಲೂ ಚೆಕ್ ಮಾಡಿ. ನಂತರ ಈಗ ಮೆಷರ್ಮೆಂಟ್ ಟೇಪ್ ಬಳಸಿ ಫ್ಲಶ್ ಟ್ಯಾಂಕ್ನ ಬ್ರಾಕೆಟ್ ಸ್ಲಾಟ್ನ ಅಂತರವನ್ನು ಚೆಕ್ ಮಾಡಿ. ಇದರ ನಂತರ ಬ್ರಾಕೆಟ್ ಅನ್ನು ಫ್ಲಶ್ ಟ್ಯಾಂಕ್ಗೆ ಜೋಡಿಸಿ ಅದರ ಅಳತೆಯನ್ನು ತೆಗೆದುಕೊಳ್ಳಿ. ಈಗ ತೆಗೆದುಕೊಂಡ ಅಳತೆಗಳ ಪ್ರಕಾರ ಗೋಡೆಯ ಮೇಲೆ ಬ್ರಾಕೆಟ್ನ ಮಾರ್ಕಿಂಗ್ ಮತ್ತು 30 mm ಕೆಳಗೆ ಮತ್ತೊಂದು ಮಾರ್ಕಿಂಗ್ ಮಾಡಿ. ಈಗ ಹ್ಯಾಮರ್ ಡ್ರಿಲ್ ಮೆಷಿನ್ನಿಂದ ಮಾರ್ಕಿಂಗ್ ಮಾಡಿರುವ 2 ಬದಿಗಳಲ್ಲಿ ಡ್ರಿಲ್ ಮಾಡಿ. ಈಗ ಸ್ಕ್ರೂ ಡ್ರೈವರ್ ಬಳಸಿ ಫಾಸ್ಟೈನರ್ ಮತ್ತು ಸ್ಕ್ರೂಗಳ ಸಹಾಯದಿಂದ ಡ್ರಿಲ್ ಮಾಡಿರುವ ಹೋಲ್ಗಳಲ್ಲಿ ಬ್ರಾಕೆಟ್ ಅನ್ನು ಫಿಟ್ ಮಾಡಿ. ನಂತರ ಸೈಫನ್ ಅನ್ನು ಫ್ಲಶ್ ಟ್ಯಾಂಕ್ನಲ್ಲಿ ಅಳವಡಿಸಿ. ನಂತರ ಫ್ಲೋಟ್ ವಾಲ್ಟ್ ಅನ್ನು ಚೆಕ್ ನಟ್ ಸಹಾಯದಿಂದ ಫ್ಲಶ್ ಟ್ಯಾಂಕ್ಗೆ ಫಿಟ್ ಮಾಡಿ.
ಔಟ್ಲೆಟ್ ಪೈಪ್ನ ಉದ್ದವನ್ನು ಪರಿಶೀಲಿಸಿ. ಅದು ಹೆಚ್ಚು ಉದ್ದವಾಗಿದ್ದರೆ ಹ್ಯಾಕ್ಸಾ ಬಳಸಿ ಕತ್ತರಿಸಿ. ಕತ್ತರಿಸಿದ ನಂತರ ಪೈಪನ್ನು ಸ್ವಚ್ಛಗೊಳಿಸಿ ಮತ್ತು ಅದರ ಮೇಲೆ ರಬ್ಬರ್ ವಾಷರ್ ಅನ್ನು ಹಾಕಿ. ಈಗ ವಾಷರ್ ಇರುವ ತುದಿಯನ್ನು IWCಗೆ ಮತ್ತು ಕ್ಯಾಪ್ ಇರುವ ತುದಿಯನ್ನು ಫ್ಲಶ್ ಟ್ಯಾಂಕ್ನಲ್ಲಿ ಜೋಡಿಸಿ ಮತ್ತು ಅವುಗಳನ್ನು ಬಿಗಿಗೊಳಿಸಿ. ಮುಂದೆ ಔಟ್ಲೆಟ್ ಪೈಪನ್ನು ಸೆಟ್ ಮಾಡಲು ಅದರ ಮೇಲೆ ಮಾರ್ಟರ್ ಹಚ್ಚಿ. ಕೆಲಸ ಪೂರ್ಣಗೊಂಡ ನಂತರ ಒಣ ಬಟ್ಟೆಯಿಂದ IWC ಅನ್ನು ಸ್ವಚ್ಛಗೊಳಿಸಿ. ಇನ್ಸ್ಟಾಲೇಷನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ನೀವು ಅಂತಿಮ ಫಲಿತಾಂಶವನ್ನು ಈ ಕೆಳಗಿನಂತೆ ಗಮನಿಸಬೇಕು. IWC ಇನ್ಸ್ಟಾಲೇಷನ್ ಮೊದಲು ಅದರಲ್ಲಿ ಯಾವುದೇ ಹೇರ್ಲೈನ್ ಕ್ರ್ಯಾಕ್ಗಳಿವೆಯೇ ಎಂದು ಪರಿಶೀಲಿಸಿ. ಸಿಮೆಂಟ್ ಪ್ರಮಾಣ ಕಡಿಮೆಯೇ ಎಂದು ನೋಡಲು ಮಾರ್ಟರ್ ಅನುಪಾತವನ್ನು ಚೆಕ್ ಮಾಡಿ. P-ಟ್ರ್ಯಾಪ್ ಲೆವೆಲ್ ಅನ್ನು ಸರಿಯಾಗಿ ಚೆಕ್ ಮಾಡಿ, ಏಕೆಂದರೆ ಲೆವೆಲ್ ಸರಿಯಾಗಿಲ್ಲದಿದ್ದರೆ ಅದು ಕೆಟ್ಟ ವಾಸನೆಯನ್ನು ಉಂಟುಮಾಡಬಹುದು. IWC ಮತ್ತು ಫ್ಲಶ್ ಟ್ಯಾಂಕ್ ಇನ್ಸ್ಟಾಲೇಷನ್ ಸಂಪೂರ್ಣ ಪ್ರಕ್ರಿಯೆಯನ್ನು ನಾವು ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ನೋಡೋಣ. ಸಾರಾಂಶ: ಈ ವಿಡಿಯೋದಲ್ಲಿ ನಾವು IWC ಅಂದರೆ ಇಂಡಿಯನ್ ವಾಟರ್ ಕ್ಲೋಸೆಟ್ ಮತ್ತು ಫ್ಲಶ್ ಟ್ಯಾಂಕ್ ಅನ್ನು ಹೇಗೆ ಇನ್ಸ್ಟಾಲೇಷನ್ ಮಾಡಬೇಕು ಎಂದು ಕಲಿತಿದ್ದೇವೆ. ಸರಿಯಾದ ಅಳತೆಗಳು, ಪೈಪ್ ಇನ್ಸ್ಟಾಲೇಷನ್ ಮತ್ತು ಗೋಡೆಯಿಂದ ಸರಿಯಾದ ದೂರದಲ್ಲಿ P-ಟ್ರ್ಯಾಪ್ ಅನ್ನು ಇರಿಸುವುದು ಸೇರಿದಂತೆ IWC ಅನ್ನು ಸೆಟ್ ಮಾಡುವ ಸಾಮಾನ್ಯ ಪ್ರಕ್ರಿಯೆಯನ್ನು ನಾವು ಪರಿಶೀಲಿಸಿದ್ದೇವೆ. IWCಗಾಗಿ P-ಟ್ರ್ಯಾಪ್ ಗೋಡೆಯಿಂದ 300 ಮಿಲಿಮೀಟರ್ ದೂರದಲ್ಲಿರುತ್ತದೆ ಎಂದು ನಾವು ಕಲಿತಿದ್ದೇವೆ. ಇದಲ್ಲದೆ ಫ್ಲಶ್ ಟ್ಯಾಂಕ್ ಇನ್ಸ್ಟಾಲೇಷನ್, ಬ್ರಾಕೆಟ್ಗಳನ್ನು ಫಿಟ್ ಮಾಡುವುದು, ಸೈಫನ್ ಮತ್ತು ಫ್ಲೋಟ್ ವಾಲ್ಟ್ ಅನ್ನು ಸೆಟ್ ಮಾಡುವುದು ಮತ್ತು ಎಲ್ಲವನ್ನೂ ಸರಿಯಾಗಿ ಮಾಡಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವ ಬಗ್ಗೆ ನಾವು ಚರ್ಚಿಸಿದ್ದೇವೆ. ಕೊನೆಯದಾಗಿ ಇನ್ಸ್ಟಾಲೇಷನ್ ಪರಿಣಾಮಕಾರಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ನಾವು ತಪಾಸಣೆ ಮಾನದಂಡಗಳನ್ನು ಕೂಡ ನೋಡಿದ್ದೇವೆ. ಈಗ ನಿಮಗಾಗಿ ಒಂದು ಪ್ರಶ್ನೆ: IWC ಮತ್ತು ಗೋಡೆಯ ನಡುವೆ ನಿರ್ದಿಷ್ಟ ಅಂತರವನ್ನು ಕಾಯ್ದುಕೊಳ್ಳುವುದು ಏಕೆ ಮುಖ್ಯ ಮತ್ತು ಇದು ಇನ್ಸ್ಟಾಲೇಷನ್ ಪ್ರಕ್ರಿಯೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ?